ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಫಿಕ್ಸ್ ಆಗಿದೆ. ಆದರೆ ಇವತ್ತು ಕೋರ್ ಕಮಿಟಿ ಸಭೆಯ ಬಳಿಕ ಅಧಿಕೃತ ಘೋಷಣೆ ಆಗುತ್ತೆ. ಇವತ್ತು ಬೆಂಗಳೂರಿನಲ್ಲಿ ಅದನ್ನು ಖಚಿತಪಡಿಸ್ತಾರೆ. ಇನ್ನು ರಾಮನಗರ JDS ಕಾರ್ಯಕರ್ತರ ಮನವೊಲಿಸಿದಾರಂತೆ ಆಲ್ರೆಡಿ HDK. ಆದರೆ ರಾಮನಗರ ಅಂದರೆ ಹೆಚ್ಚು ಕಡಿಮೆ ಚನ್ನಪಟ್ಟಣ ಅನ್ಕೊಳ್ಳೋಣ. ಚನ್ನಪಟ್ಟಣದಿಂದ ತಾನೇ ಅವ್ರು ಗೆದ್ದು MLA ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಕ್ಷೇತ್ರದ ಜನರ ಮನವೊಲಿಕೆ ಆಗಿದೆಯಂತೆ. ಮಂಡ್ಯ ಸ್ಪರ್ಧೆಯ ಅನಿವಾರ್ಯತೆ ಬಗ್ಗೆ ವಿವರಿಸಿದ್ದಾರೆ. ಆಗ ಅವರು ಒಪ್ಕೊಂಡಿದ್ದಾರೆ. ಅಳದು ತೂಗಿ ಮಂಡ್ಯ ಸ್ಪರ್ಧೆಗೆ ಕುಮಾರಸ್ವಾಮಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಿಜ, ಕುಮಾರಸ್ವಾಮಿ ಅನ್ನೋ ಅಭಿಮಾನದ ಮೇಲೆ ಚನ್ನಪಟ್ಟಣ ಕಾರ್ಯಕರ್ತರು ನೀವು ಹೋಗಬೇಡಿ ಅಂತಾರೆ. ಆದರೆ ಪಕ್ಷದ ಲೆಕ್ಕ ಬಂದಾಗ ಹೋಗಲೇಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಮಂಡ್ಯದಿಂದ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರೋಹಿತ್, ಈಗ ಶತಾಯಗತಾಯ ನಾವು ಒಪ್ಪಲ್ಲ, ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದಿಂದ ಕಳಿಸಲ್ಲ ಅಂತ ಇದ್ದವ್ರನ್ನ ಕುಮಾರಸ್ವಾಮಿ ಹೆಂಗೆ ಮನವೊಲಿಕೆ ಮಾಡಿದ್ದಾರೆ ಅಂತ? ಅರುಣ್, ಒಂದು ಕಡೆ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶಭರಿತವಾಗಿ ಕುಮಾರಸ್ವಾಮಿ ಅವರು ಬರಬೇಕು ಅಥವಾ ನಿಖಿಲ್ ಅವರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲಿ ಚನ್ನಪಟ್ಟಣದ ಕಾರ್ಯಕರ್ತರು ಸಹ ಚನ್ನಪಟ್ಟಣವನ್ನು ಬಿಟ್ಟು ಮಂಡ್ಯಗೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು. ಇದಕ್ಕೆ ಇಬ್ಬರು ಕಾರ್ಯಕರ್ತರನ್ನ ಕರೆದು ಮಾತನಾಡಿದ್ದಾರೆ. ಮೊದಲನೇದಾಗಿ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಮಾತಾಡಿದಾಗ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಕುಮಾರಸ್ವಾಮಿ ಅವರೇ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾರೆ. ಬಳಿಕವಾಗಿ ಚನ್ನಪಟ್ಟಣ ಕಾರ್ಯಕರ್ತರನ್ನ ಕರೆದು ಅವ್ರ ಜೊತೆ ಮಾತುಕತೆ ಮಾಡ್ತಾರೆ. ಪ್ರಮುಖವಾಗಿ ಏನು ಮುಂದಿನ 4 ವರ್ಷಗಳ ಕಾಲ ಶಾಸಕರಾಗಿ ಉಳ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳು ಏನೂ ಆಗಲ್ಲ ಕ್ಷೇತ್ರಕ್ಕೆ. ಇನ್ನು ನಾನು ಮಂಡ್ಯಗೆ ಹೋಗ್ಬಿಟ್ಟು ಗೆದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು, ಮತ್ತು ರಾಜ್ಯದಲ್ಲಿ ಪಕ್ಷ ಸಂಘಟನೆ ವಿಚಾರದಲ್ಲೂ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡ್ಬೋದು. ಜೊತೆಗೆ ಕಳೆದ ಬಾರಿ ಮೈತ್ರಿಯಲ್ಲಿ ಇದ್ಕೊಂಡೇ ಸಹ ಸುಮಲತಾ ಅಂಬರೀಷ್ ಅವರಿಗೆ ಸಪೋರ್ಟ್ ಮಾಡಿದಂತಹ ಕಾಂಗ್ರೆಸ್ ನಾಯಕರ ವಿರುದ್ಧ ಸೇಡನ್ನು ಸಹ ತೀರಿಸ್ಕೊಂಡಂಗಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈ 3 ಅಂಶಗಳನ್ನು ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಮುಂದೆ ಇಡ್ತಾರೆ. ಅವರ ಮನವೊಲಿಕೆಯೂ ಕೂಡ ಆಗುವಂಥದ್ದು. ಬಳಿಕವಾಗಿ ಚನ್ನಪಟ್ಟಣದ ಕಾರ್ಯಕರ್ತರು ಮಂಡ್ಯ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ನೀಡ್ತಾರೆ. ಇದಾದ ಬಳಿಕವಾಗಿ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು. ಇವತ್ತು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಕೋರ್ ಕಮಿಟಿ ಸಭೆಯಲ್ಲೂ ಸಹ ಈ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರೆ. ಬಳಿಕವಾಗಿ ಸಭೆ ಮುಕ್ತಾಯವಾದ ಬಳಿಕ ಕುಮಾರಸ್ವಾಮಿ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿ ಎಂದು ಘೋಷಣೆ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ. ಅರವಿಂದ್, ಓಕೆ ರೋಹಿತ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಮನವೊಲಿಕೆ ಆಗಿದೆ. ಸರಿಯಾದ ರೀಸನ್ ಕೊಟ್ಟು ಪಕ್ಷ ಉಳಿಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಂತಿಮ ತೀರ್ಮಾನಕ್ಕೆ ಬಂದಿದ್ದಾರೆ.